ಸ್ಟಾರ್ಟ್ ಮಾಡಿ. ಚತುಷ್ಪಾದಾಸನ. ಲಂಬರ್ ಚೆನ್ನಾಗಿ ಹಿಂದಕ್ಕೆ ಸ್ಟ್ರೆಚ್ ಮಾಡ್ತಾ ಮಾಡಿ. ಕೈಗಳು ಮುಂದಕ್ಕೆ ಎಳಿತಾ ಇರ್ಬೇಕಾದ್ರೆ ಬೆನ್ನಿನ ಭಾಗ ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ರೋಪ್ಸಲ್ಲಿ ಅಧೋಮುಖ ಶ್ವಾನಾಸನ ಹೇಗೆ ಸ್ಟ್ರೆಚಿಂಗ್ ಮಾಡಿದರೆ ಅದೇ ಥರ ಮಾಡಬೇಕು. ಚತುಷ್ಪಾದಾಸನ ಮಾಡುವಾಗ ರಿಲ್ಯಾಕ್ಸ್. ಸ್ಲೋಲಿ ಕಮ್ ಅಪ್. ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಟೋಸ್ ಮೇಲೆ ವಾಕ್ ಮಾಡಿ. ಮುಮ್ಮಡಿ ಪಾದದ ಬೆಳೆ ಮಾತ್ರ ನೆಲಕ್ಕೆ ತಾಕಬೇಕು. ಕಾಲುಗಳು ಸ್ಟ್ರೈಟ್ ಇರಲಿ. ಮಂಡಿಗಳನ್ನು ನೇರ ಮಾಡ್ತಾ ಮಾಡಿ. ತಲೆ ಹಿಂದಕ್ಕೆ, ತಲೆ ಭುಜ ಒಂದೇ ಲೈನಲ್ಲಿರಲಿ. ಕಾಲು ಸ್ವಲ್ಪನೂ ಫೋಲ್ಡ್ ಆಗಬಾರ್ದು. ಈಗ ಹೀಲ್ಸ್ ಮೇಲೆ ವಾಕ್ ಮಾಡಿ. ಹಿಮ್ಮಡಿ ಪಾಯಿಂಟ್ ಮಾತ್ರ ನೆಲಕ್ಕೆ ತಾಕಲಿ. ಕೈಗಳು ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈ ಲಾಕ್ ಮಾಡಿ ಎಳಿತಾ ಮಾಡಬೇಕು. ಕಂಬಿಗಳು ಇಟ್ಕೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿ. ಹುಕ್ ಹತ್ರ ಹಿಡ್ಕೊಂಡು ಮಾಡಿ. ಸ್ಲೋಲಿ ಕಮ್ ಅಪ್. ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ. ಕಾಲುಗಳು ಕೈಗಳೆಲ್ಲ ಸ್ಟ್ರೆಚ್ ಆಗ್ತಾ ಇರಲಿ. ಶೋಲ್ಡ್ರ್ ಡ್ರಾಪ್ ಮಾಡಿ. ನೆಕ್ ಸ್ಟ್ರೈಟ್ ಇರಲಿ. ನಮಸ್ಕಾರ ಸ್ಥಿತಿ. ಹಸ್ತಗಳನ್ನು ಸ್ಟರ್ನಮ್ ಹತ್ರ ಜೋಡಿಸಿ ಕಣ್ಮುಚ್ಚಿ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓಂ ಮಿತ್ರಾಯ ನಮಃ. 1. ಹಿಪ್ಸ್ ಭಾಗ ಮುಂದಕ್ಕೆ ನೂಗ್ತಾ ಮಾಡಿ. ಕೈಗಳಿಂದಕ್ಕೆ ತಗೊಳ್ಳಿ. 2. ಚೆನ್ನಾಗಿ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಪಾದದ ಪಕ್ಕದಲ್ಲಿಡಿ. ತಲೆ ಒಳಕ್ಕಿರಲಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರ್ಬೇಕು ಫಾರ್ವರ್ಡ್ ಬೆಂಡ್ ಮಾಡಿದಾಗ. 3. ರೈಟ್ ಲೆಗ್ ಹಿಂದಕ್ಕೆ ಸ್ಟ್ರೆಚ್ ಮಾಡಿ. ಆ್ಯಂಕಲ್ ನೀ ಒಂದೇ ಲೈನಲ್ಲಿರಬೇಕು. ಕಾಲಿನ ಮಣಿಕಟ್ಟು ಮಂಡಿ ಮುಂದಕ್ಕೆ ತಗೋಬೇಡಿ ಜಾಸ್ತಿ. 4. ಹೀಲ್ಸ್ ಜಾಯಿನ್ ಮಾಡ್ಕೊಳ್ಳಿ. ಕಾಲು ಸ್ಟ್ರೆಚ್ ಮಾಡಿ ಚೆನ್ನಾಗಿ. 5. 6. 7. 8. Right leg forward. 9. 10. ಓಂ ರವಯೇ ನಮಃ. 1. 2. 3. 4. 5. 6. 7. 8. Left leg forward. 9. 10. ಓಂ ಸೂರ್ಯಾಯ ನಮಃ. ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ ಶ್ವಾನಾಸನ,
ಅಧೋಮುಖ ಶ್ವಾನಾಸನ, ಶಶಂಕಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ಓಂ ಭಾನವೇ ನಮಃ. ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಶಶಂಕಾಸನ. ಸೂರ್ಯ ನಮಸ್ಕಾರ ಮಾಡೋಕೆ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಂಡು ಮಾಡಿ. ಇದರಲ್ಲಿ ಎಲ್ಲ ಪೋಸ್ಚರ್ಸು ಬರುತ್ತೆ ಸುಮಾರು. ಬ್ಯಾಕ್ ಬೆಂಡಿಂಗ್, ಫಾರ್ವರ್ಡ್ ಬೆಂಡಿಂಗ್, ಸ್ಟ್ರೆಚಿಂಗ್ ಎಲ್ಲ ತುಂಬ ಲಾಭ ಇದೆ. ಕರೆಕ್ಟಾಗಿ ಸ್ಟ್ರೆಚ್ ಮಾಡಿ ಮಾಡೋದ್ರಿಂದ, ಶಶಂಕಾಸನ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ ನೀವು ಮಾಡ್ಬೇಕಾದ್ರೆ ಮಧ್ಯ ಮಧ್ಯ. ಅಷ್ಟಾಂಗ ನಮಸ್ಕಾರ. ಹಣೆ, ಎದೆ, ಮಂಡಿ, ಹೊಟ್ಟೆ ತಾಕಬಾರ್ದು. ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಶಶಂಕಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ. ತಲೆ ಒಳಕ್ಕಿರಬೇಕು, ಕೈಗಳು ಪಾದದ ಪಕ್ಕದಲ್ಲಿಡಿ, ಹಿಮ್ಮಡಿ, ಇದು ಬಟಕ್ಸ್ ಒಂದೇ ಲೈನಲ್ಲಿ ಬರಬೇಕು. ನಮಸ್ಕಾರ ಸ್ಥಿತಿ, ರಿಲ್ಯಾಕ್ಸ್. ಕಂಬಿಗಳು ಹಿಡ್ಕೊಂಡು ಸ್ಟ್ರೆಚ್ ಮಾಡ್ತಾಯಿರಿ. ತುಂಬ ಕೆಳಗೆ ಹಿಡ್ಕೋಬೇಡಿ. ಕಾಲುಗಳ ನೇರ, ಕೈಗಳ ನೇರ, ಕುತ್ತಿಗೆ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಸ್ಟ್ರೆಚಿಂಗ್ ಇಂಪಾರ್ಟೆಂಟ್ ಯೋಗಾಸನದಲ್ಲಿ. ಬ್ರೀದಿಂಗ್ ಮತ್ತು ಸ್ಟ್ರೆಚಿಂಗ್ ಎರಡೂ ಕರೆಕ್ಟಾಗಿ ಮಾಡಿದ್ರೆ ಆಸನಗಳು ಮಾಡುವಾಗ ಈಸಿ ಆಗುತ್ತೆ. ಸ್ಲೋಲಿ ಕಮ್ ಬ್ಯಾಕ್. ಬಟಕ್ಸ್ ಡ್ರಾಪ್ ಮಾಡಿ, ತಲೆ ಹಿಂದಕ್ಕೆ ತಗೊಳ್ಳಿ. ಐಬಾಲ್ ಸ್ಟ್ರೈಟ್ ಇರಲಿ. ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರಬೇಕು. ಹಿಪ್ಸ್ ಭಾಗ ಡ್ರಾಪ್ ಮಾಡ್ತಾಯಿರಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ರಿಲ್ಯಾಕ್ಸ್. ಕಿಟಕಿ ಹತ್ತಿರ ಬ್ಯಾಕ್ ಬೆಂಡಿಂಗ್ ಮಾಡೋರು ಈ ರೀತಿ ಮಾಡಿ. ಹಿಮ್ಮಡಿಗಳನ್ನು ಸ್ವಲ್ಪ ಮೇಲಕ್ಕೆ ಇಟ್ಕೊಳ್ಳಿ. ಸ್ಟರ್ನಮ್ ಲಿಫ್ಟ್ ಮಾಡಿ. ಚೆನ್ನಾಗಿ ಸ್ಟರ್ನಮ್ ಭಾಗ ಲಿಫ್ಟ್ ಮಾಡ್ಕೊಳ್ಳಿ. ಇನ್ನು ಶೋಲ್ಡರ್ ಬ್ಲಡ್ ಒಳಗೆ ತಳ್ಳಿ. ಎದೆ ಮಧ್ಯದ ಭಾಗ ಲಿಫ್ಟ್ ಮಾಡ್ಕೊಳ್ಳಿ. ಈ ಪೋರ್ಷನ್ ಲಿಫ್ಟ್ ಮಾಡಿ. ಇನ್ನೂ ಲಿಫ್ಟ್ ಮಾಡಿ. ಕೈಗಳನ್ನು ನೇರ ಮಾಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ನಿಮಗೆ ಎಷ್ಟು ಮೇಲಕ್ಕೆ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಷ್ಟು ಮೇಲಕ್ಕೆ ಇಟ್ಕೊಳ್ಳಿ. ಇನ್ನೂ ಬೇಕಾದ್ರೆ ಕೆಳಗೆ ಹಿಡ್ಕೋಬೋದು. ರಿಲ್ಯಾಕ್ಸ್. ಇಲ್ಲಿ ರೋಪ್ಸ್ ಹತ್ರ ಮಾಡ್ತಾರೆ, ನೀವು ಕಿಟಕಿ ಹತ್ರ ಮಾಡೋರು ಈ ಥರ ಮನೆಯಲ್ಲಿ ಮಾಡ್ಕೋಬೋದು. ಕೈಗಳನ್ನು ಸೈಡಲ್ಲಿ ಹಿಡ್ಕೊಳ್ಳಿ. ನಿಧಾನ ಬೆಂಡ್ ಮಾಡಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಮನೇಲಿ ಮಾಡ್ತಿರೋರು ಕಿಟಕಿ ಹತ್ರ ಮಾಡ್ಕೊಳ್ಳಿ. ಬ್ಯಾಕ್ ಬೆಂಡಿಂಗ್ ಮಾಡಿ ಕಿಟಕಿ ಹತ್ರ. ಕುತ್ತಿಗೆ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಇನ್ನು ಹಿಂದಕ್ಕೆ ಬೆಂಡ್ ಮಾಡಿ. ಕಾಲು ಸ್ಟ್ರೈಟ್ ಇರಬೇಕು. ಕಾಲು ಫೋಲ್ಡ್ ಮಾಡಿದ್ರೆ ಸ್ಥಿತಿಲಿರೋಕ್ಕಾಗಲ್ಲ. ಸ್ಟರ್ನಮ್ ಲಿಫ್ಟ್ ಮಾಡ್ಕೊಳ್ಳಿ. ಎದೆ ಮಧ್ಯದ ಭಾಗ ಲಿಫ್ಟ್ ಮಾಡ್ತಾ ಮಾಡಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಐಬಾಲ್ ಸ್ಟ್ರೈಟ್ ಇರಲಿ. ಐಬ್ರೋಸ್ ರಿಲ್ಯಾಕ್ಸ್. ಸ್ಲೋಲಿ ಕಮ್ ಅಪ್. ರಿಲ್ಯಾಕ್ಸ್ ಮಾಡಿ. ಸೆಕೆಂಡ್ ರೌಂಡ್ ಮಾಡಿ. ಈ ಥರ ಸಪೋರ್ಟಲ್ಲಿ ಮಾಡಿದಾಗ ನಿಮಗೆ ಬ್ಯಾಕ್ ರಿಲ್ಯಾಕ್ಸ್ ಆಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ವಿತೌಟ್ ಸಪೋರ್ಟಲ್ಲಿ ಮಾಡುವಾಗ ಲಂಬರ್ ಭಾಗಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಸಡನ್ನಾಗಿ ಹೋಗಬಾರ್ದು. ವಿತೌಟ್ ಸಪೋರ್ಟಲ್ಲಿ ಮಾಡೋಗ್ಲೂ ಚೆನ್ನಾಗಿ ಕಾಲು ನೇರ ಇಟ್ಕೊಂಡು ಸ್ಟರ್ನಮ್ ಲಿಫ್ಟ್ ಮಾಡಿಕೊಂಡು ಬೆನ್ನಿನ ಭಾಗ ಹಿಗ್ಗಿಸ್ತಾ ಮಾಡಬೇಕು. ಆಗ ಈಸಿ ಆಗುತ್ತೆ ಮಾಡೋದಕ್ಕೆ. ಸುಲಭವಾಗಿ ಮಾಡ್ಬೋದು. ಎಷ್ಟೊಂದು ಆಸನಗಳು ಕಷ್ಟಪಟ್ಟು ಮಾಡಬಾರ್ದು. ಈ ಕೈಗಳನ್ನು ತೈಸ್ ಕಡೆಗೆ ಸ್ಟ್ರೆಚ್ ಮಾಡೋಕ್ಕೆ ಟ್ರೈ ಮಾಡಿ ಸೆಕೆಂಡ್ ರೌಂಡಲ್ಲಿ. ಆದರೆ ಹಣೆ ಕಡೆಗೆ ಲಾಕ್ ಮಾಡ್ಕೊಳ್ಳಿ ಮೊಣ ಕೈಗಳನ್ನು. ಕಷ್ಟ ಆದರೆ ಕೈಗಳು ತೈಸ್ ಕಡೆಗಿರಲಿ. ಸ್ಟರ್ನಮ್ ಲಿಫ್ಟ್ ಮಾಡ್ತಾ ಹಿಂದಕ್ಕೆ ಬೆಂಡ್ ಮಾಡಬೇಕು. ಮೊಣ ಕೈಗಳನ್ನು ಲಾಕ್ ಮಾಡಿದಾಗ ಸ್ಲೋಲಿ ಕಮ್ ಬ್ಯಾಕ್. ಫಾರ್ವರ್ಡ್ ಬೆಂಡ್ ಮಾಡಿ ರೋಪ್ಸಲ್ಲಿ
ಕಿಟಕಿ ಹತ್ತಿರ ಮಾಡ್ತಿರೋರು ಕಿಟಕಿ ಕಂಬಿಗಳು ಹಿಡ್ಕೊಂಡು ಫಾರ್ವರ್ಡ್ ಬೆಂಡ್ ಮಾಡಿ. ಹೀಲ್ಸ್ ಗೋಡೆಗೆ ಕೊಡಿ. ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಬ್ಯಾಕ್ ಬೆಂಡಿಂಗ್ ಮಾಡಿದ್ಮೇಲೆ ಈ ಥರ ಸ್ಟ್ರೆಚ್ ಮಾಡಿದ್ರೆ ಬ್ಯಾಕ್ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಬೆನ್ನಿನ ಭಾಗ ಪೂರ್ತಿ ರಿಲ್ಯಾಕ್ಸ್ ಆಗ್ತಾ ಇರಬೇಕು. ಕುತ್ತಿಗೆ ಭಾಗನೂ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಸ್ಲೋಲಿ ಕಮ್ ಅಪ್. ಲೆಗ್ ಮೇಲಕ್ಕೆ ತಗೊಳ್ಳಿ. ಕೈ ಗೋಡೆ ಕೊಟ್ಟಿರಲ್ಲ ಅದು ಶೋಲ್ಡ್ರ್ ಲೈನಲ್ಲಿ ಸ್ವಲ್ಪ ಲೆಫ್ಟ್ಗೆ ಇರಲಿ, ಒಳಗೆ ತೊಗೋಬಾರ್ದು, ರೈಟ್ ಸೈಡ್ಗೆ ಹೋಗಬಾರ್ದು. ಎಡಗೈ ಕಾಲನ್ನು ಹಿಂದೆ ಕೆಳ್ಕೊಳ್ಳಿ. ಈಗ ಆ್ಯಂಕಲಿಂದ ಸ್ವಲ್ಪ ಮೇಲಕ್ಕೆ ಪಾದದ ಕಡೆ ಹಿಡ್ಕೊಳ್ಳಿ. ಸ್ಟ್ರೆಚ್ ಮಾಡೋಕ್ಕೆ ಈಸಿ ಆಗುತ್ತೆ. ತಲೆ ಹಿಂದಕ್ಕೆ ತೊಗೊಳ್ಳಿ. ಇದು ಅಭ್ಯಾಸ ಮಾಡೋದ್ರಿಂದ ಧನುರಾಸನ ಮಾಡೋಕ್ಕೆ ಈಸಿ ಆಗುತ್ತೆ. ಹಿಪ್ಸ್ ಭಾಗ ಮುಂದಕ್ಕೆ ನೂಕಿ, ತಲೆ ಹಿಂದಕ್ಕೆ ತೊಗೊಳ್ಳಿ. ಕೈ ನೇರ, ರಿಲ್ಯಾಕ್ಸ್. ಕಾಲು ಚೇಂಜ್ ಮಾಡ್ಕೊಳ್ಳಿ. ಶೋಲ್ಡ್ರ್ ಲೈನಲ್ಲಿರಲಿ, ತುಂಬ ಮೇಲಿಟ್ಕೋಬೇಡಿ. ಕೈಗಳು ಮೇಲಿಟ್ಕೊಂಡ್ರೂ ಕಷ್ಟ ಆಗುತ್ತೆ. ಲೆಫ್ಟ್ ಲೆಗ್ ಮೇಲಕ್ಕೆ ತೊಗೊಳ್ಳಿ. ಕಾಲನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಹಿಂದಕ್ಕೆ ಹಿಪ್ಸ್ ಭಾಗ ಮುಂದಕ್ಕೆ ನೂಗ್ತಾ ಕಾಲು ಹಿಂದಕ್ಕೆ ಎಳ್ಕೋಬೇಕು, ತಲೆ ಹಿಂದಕ್ಕೆ. ಉಸಿರಾಟವನ್ನು ಗಮನಿಸ್ತಾ ಇರಿ. ರಿಲ್ಯಾಕ್ಸ್. ಈಗ ಸೈಡಿಗೆ ನಿಂತ್ಕೊಳ್ಳಿ. ಎಡ ಹಸ್ತ ಗೋಡೆಗೆ, ಕೈ ಬೆರಳು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ನೆಲಕ್ಕೆ ಒತ್ತಿದಾಗ, ಗೋಡೆಗೆ ಒತ್ತಿ ಮಾಡುವಾಗ ಕೈ ಬೆರಳೆಲ್ಲ ಬಿಡಿಸಿದಾಗ ಚೆನ್ನಾಗಿ ನಿಮಗೆ ಒತ್ತೋದಕ್ಕೆ ಮತ್ತು ನೇರ ಮಾಡೋದಕ್ಕೆ ಈಸಿ ಆಗುತ್ತೆ. ರೈಟ್ ಲೆಗ್ ಮೇಲಕ್ಕೆ ತೊಗೊಳ್ಳಿ, ಸ್ಟ್ರೆಚ್ ಮಾಡ್ಕೊಳ್ಳಿ. ಕಾಲನ್ನು ಹಿಂದಕ್ಕೆ ಎಳ್ಕೊಳ್ಳಿ. ಪೃಷ್ಠದ ಕಡೆಗೆ ಹೋಗಬಾರ್ದು, ಹಿಮ್ಮಡಿ ಹಿಂದೆ ಕೆಳಿತಾ ಇರಬೇಕು. ಫ್ರಂಟಲ್ಲಿ ತೈ ಸ್ಟ್ರೆಚ್ ಆಗಲಿ. ಸ್ಟ್ರೆಚ್ ಆಗೋದು ಗೊತ್ತಾಗಬೇಕು ನಿಮಗೆ. ತಲೆ ಹಿಂದಕ್ಕೆ. ರಿಲ್ಯಾಕ್ಸ್. ಚೇಂಜ್ ಮಾಡ್ಕೊಳ್ಳಿ. ಬಲ ಹಸ್ತ ಗೋಡೆಗೆ, ಕೈ ಬೆರಳು ಸ್ಪ್ರೆಡ್ ಮಾಡ್ಕೊಳ್ಳಿ. ಎಳ್ಕೊಳ್ಳಿ. ಕಾಲನ್ನು ಹಿಂದಕ್ಕೆ ನೇರ ನಿಂತ್ಕೊಂಡು ಎಳಿತಾ ಇರಬೇಕು. ಕೈ ಬೆರಳು ಸ್ಪ್ರೆಡ್ ಮಾಡ್ಕೊಳ್ಳಿ. ಗೋಡೆ ಕೊಟ್ಟಿರೋದು. ಉಸಿರಾಟವನ್ನು ಗಮನಿಸ್ತಾ ಇರಿ. ರಿಲ್ಯಾಕ್ಸ್. ಮತ್ತು ಕಂಬಿಗಳು ಹಿಡ್ಕೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿ. ಕಿಟಕಿ ಹತ್ರ ಇರೋರು ಕಂಬಿಗಳು ಹಿಡ್ಕೊಳ್ಳಿ. ಸ್ಟ್ರೆಚ್ ಮಾಡ್ಕೊಳ್ಳಿ. ಬೆನ್ನು ಗೂನ್ ಆಗಬಾರ್ದು, ಫ್ಲ್ಯಾಟ್ ಆಗಬೇಕು. ಆ ರೀತಿ ಸ್ಟ್ರೆಚ್ ಮಾಡಬೇಕು. ಉಷ್ಟ್ರಾಸನ ಮಾಡಿ. ಮಂಡಿಗಳ ಮೇಲೆ ನಿಂತ್ಕೊಳ್ಳಿ. ಸ್ಟರ್ನಮ್ ಲಿಫ್ಟ್ ಮಾಡ್ತಾ ಹಿಂದಕ್ಕೆ ಮೊಣ ಕೈಗಳನ್ನು ಲಾಕ್ ಮಾಡಿ ಸೀಲಿಂಗ್ ಕಡೆಗೆ ಎಳ್ಕೊಳ್ಳಿ. ಮೇಲಕ್ಕೆ ಸೀಲಿಂಗ್ ಕಡೆಗೆ ಇನ್ಹೇಲ್ ಮಾಡಿ. ಎಕ್ಸೇಲ್ ಬೆಂಡ್ ಬ್ಯಾಕ್. ನಿಧಾನ ಹಿಂದಕ್ಕೆ ಮೊಣ ಕೈಗಳನ್ನು ಹಿಂದಕ್ಕೆ ಎಳ್ಕೊಳ್ಳಿ. ಎಲ್ಬೋ ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಂಡು ಮಾಡಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ಮೊಣ ಕೈಗಳನ್ನು ಲಾಕ್ ಮಾಡಬೇಕು. ರಿಲ್ಯಾಕ್ಸ್. ಫಾರ್ವರ್ಡ್ ಬೆಂಡ್ ಮಾಡಿ. ಈಗ ಕೈಗಳನ್ನು ಹಿಪ್ಸ್ ಮೇಲೆ ಇಟ್ಕೊಳ್ಳಿ, ಬಟಕ್ಸ್ ಮೇಲೆ ಇಟ್ಕೊಳ್ಳಿ. ಎಲ್ಲರೂ ಕೈಗಳನ್ನು, ಮೊಣ ಕೈಗಳನ್ನು ಹಿಂದಕ್ಕೆ ತೊಗೊಳ್ಳಿ. ನಿಧಾನ ಹಿಪ್ಸ್ ಭಾಗ ಮುಂದಕ್ಕೆ ನೂಗ್ತಾ ತಲೆ ಹಿಂದಕ್ಕೆ ತೊಗೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಈಗ ಆದರೆ ಕೈಗಳನ್ನು ಹೀಲ್ಸ್ ಮೇಲೆ ಇಡೋಕ್ಕೆ ಟ್ರೈ ಮಾಡಿ. ಕಷ್ಟ ಆದರೆ ಕೈಗಳನ್ನು ಬಟಕ್ಸ್ ಮೇಲೆ ಇಟ್ಕೊಳ್ಳಿ. ಯಾರಿಗೆ ಯಾವುದಾಗುತ್ತೋ ಅದು ಮಾಡಿ. ಆದರೆ ಬಟಕ್ಸ್ ಡ್ರಾಪ್ ಮಾಡಬೇಡಿ, ಮುಂದಕ್ಕೆ ನೂಗ್ತಾ ಇರಬೇಕು. ಎಷ್ಟು ಮುಂದಕ್ಕೆ ನೂಗ್ತೀರೋ ಅಷ್ಟು ಚೆನ್ನಾಗಿ ಬೆನ್ನಿನ ಭಾಗ ಸ್ಟ್ರೆಚ್ ಆಗ್ತಾ ಇರುತ್ತೆ ಮತ್ತು ರಿಲ್ಯಾಕ್ಸ್ ಆಗಿರುತ್ತೆ. ಉಸಿರಾಟದ ಜೊತೆಗೇ ಇರಬೇಕು ಮನಸ್ಸು. ನಿಧಾನ ಮೇಲಕ್ಕೆ ಬನ್ನಿ. ಫಾರ್ವರ್ಡ್ ಬೆಂಡ್ ಮಾಡಿ. ರಿಲ್ಯಾಕ್ಸ್ ಮಾಡಿ. ಮಂಡೂಕಾಸನ. ಮಂಡಿಗಳನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಇಷ್ಟೊತ್ತು ಬ್ಯಾಕ್ ಬೆಂಡಿಂಗ್ ಮಾಡಿದ್ರಲ್ಲ, ಬ್ಯಾಕ್ ರಿಲ್ಯಾಕ್ಸ್ ಆಗಬೇಕು. ಬೆನ್ನಿನ ಭಾಗ ಪೂರ್ತಿ ವಿಶ್ರಾಂತಿಯಲ್ಲಿರಬೇಕು. ಈಗ ಮಂಡಿಗಳನ್ನು ಸ್ವಲ್ಪ ದೂರ ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ಲೇಡೀಸ್ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಥೈಸಲ್ಲಿ ಏನಾದರೂ ಪೇಯ್ನ್ ಇದ್ದರೆ, ವೆರಿಕೋಸ್ ವೇನ್ಸ್, ಅದೆಲ್ಲ ಕಡಿಮೆ ಆಗುತ್ತೆ. ಸುಪ್ತ ವೀರಾಸನದಲ್ಲಿ ಸ್ಟ್ರೆಚ್ ಮಾಡೋವಾಗ ಎಷ್ಟು ಲಾಭ ಸಿಗುತ್ತೋ ಅದೇ ಥರನೇ ಇದು. ಫಾರ್ವರ್ಡ್ ಬೆಂಡ್ ಅಪ್ ಮಾಡ್ತಾ ಇರಬೇಕಾದ್ರೆ ಇನ್ನೂ ರಿಲ್ಯಾಕ್ಸ್ ಆಗಿರುತ್ತೆ.
ಸುಪ್ತ ವೀರಾಸನದಲ್ಲಿ ಸ್ವಲ್ಪ ತೈಸ್ಗಳು ಸ್ಟ್ರೆಚ್ ಆಗುತ್ತೆ ಅಂತ ಅದ್ರ ಕಡೆ ಗಮನ ಇರುತ್ತೆ ಜಾಸ್ತಿ. ಇದರಲ್ಲಿ ಈಸಿಯಾಗಿ ಮಾಡ್ಬೋದು. ನಿಧಾನ ಮೇಲಕ್ಕೆ ಬನ್ನಿ. ಕಾಲುಗಳು ಮುಂದಕ್ಕೆ ತಗೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಎರಡೂ ಕಡೆಗೆ ರೊಟೇಟ್ ಮಾಡಿ ಕಾಲುಗಳನ್ನು, ಪಾದಗಳನ್ನು. ದಿಂಬಿಟ್ಕೊಂಡಿರೋರು ಮೇಲೆ ಕೂತ್ಕೊಳ್ಳಿ. ಉಳಿದವರು 4 ಫೋಲ್ಡ್ ಮಾಡಿ ಸ್ಲೋಪ್ ಇರೋದು ಮುಂದಕ್ಕೆ ಬರಬೇಕು ಬ್ಲ್ಯಾಂಕೆಟ್. ಭರದ್ವಾಜಾಸನ 1 ಮಾಡಿ ಲೆಫ್ಟ್ ಸೈಡ್ಗೆ ಹಾಕಿ ಕಾಲುಗಳು ನಿಮ್ಮ ಎಡಕ್ಕೆ ಹಾಕಬೇಕು. ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಸೀಲಿಂಗ್ ಕಡೆಗೆ. ಇನ್ಹೇಲ್ ಮಾಡಿ. ಎಕ್ಸೇಲ್ ಲೆಫ್ಟಿಗೆ ಟರ್ನ್, ರೈಟಿಗೆ ಟರ್ನ್ ಮಾಡ್ಕೊಳ್ಳಿ. ಎಡ ಹಸ್ತ ಬಲ ಮಂಡಿ ಮೇಲೆ ಬರಲಿ. ಬಲಗೈ ಹಿಂದೆ ನೆಲದ ಮೇಲೆ ಇಡಿ. ಕುತ್ತಿಗೆ ಟರ್ನ್ ಮಾಡ್ಕೊಳ್ಳಿ. ಭುಜ ಇಳಿಸಿ. ದಾನ ಕೈ ಮೇಲಕ್ಕೆ ತಗೊಳ್ಳಿ. ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಟ್ಟ ಮೇಲೆ ಕಾಲುಗಳನ್ನು ಮುಂದಕ್ಕೆ ತಗೊಳ್ಳಿ. ಚೇಂಜ್ ಮಾಡ್ಕೊಳ್ಳಿ. ಬಲಕ್ಕೆ ಹಾಕಿ ಎರಡೂ ಪಾದಗಳು. ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಕಷ್ಟ ಆದರೆ ಕೆಳಗಡೆ ಪಾದ ಇದೆಯಲ್ಲ ಅದು ಮಂಡಿ ಹತ್ರ ಹಾಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಯಾರಿಗೆ ಮಂಡಿ ನೋವಿದೆ, ಕೂತ್ಕೊಳ್ಳೋಕ್ಕಾಗಲ್ಲ, ಮನೇಲಿ ಮಾಡೋರು ಈ ಥರ ಭರದ್ವಾಜಾಸನ ಮಾಡೋಕ್ಕಾಗಲಿದ್ರೆ ನೋಡಿ ಈ ಥರ ಪಾದಗಳನ್ನು ಇಟ್ಕೊಂಡು ಮಾಡಿ. ಕೈಗಳನ್ನು ಸ್ಟ್ರೆಚ್ ಮಾಡಾದ್ಮೇಲೆ ಈಗ ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ. ಬಲ ಹಸ್ತ ಎಡ ಮಂಡಿ ಮೇಲೆ ಬರಲಿ. ಎಡಗೈ ಹಿಂದಕ್ಕೆ ತಗೊಳ್ಳಿ. ಕುತ್ತಿಗೆ ಟರ್ನ್ ಮಾಡಿ. ಹಿಂದಿನ ಭುಜ ಇಳಿಸ್ಬೇಕು. ಮೊಣ ಕೈಗಳನ್ನು ಮಡಿಸಿ. ಈಸಿ ಆಗುತ್ತೆ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಸ್ಲೋಲಿ ಕಮ್ ಅಪ್. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ನಂತರ ಕಾಲು ಮುಂದಕ್ಕೆ ತಗೊಳ್ಳಿ. ಎರಡೂ ಕಾಲುಗಳು ನೇರ ಇಟ್ಕೊಳ್ಳಿ. ರೈಟ್ ಸೈಡಿಗೆ ಟ್ವಿಸ್ಟ್ ಮಾಡಿ. ಪಾದಗಳು ಒಂದೇ ಲೈನಲ್ಲಿರಲಿ. ಪಾದದ ಬೆರಳು ನಿಮ್ಮ ಕಡೆಗಿರಬೇಕು, ಹಿಂದೆ ಮುಂದೆ ಹೋಗಬಾರ್ದು. ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ. ಹೈಟಲ್ಲಿ ಕೂತಾಗ ಟ್ವಿಸ್ಟಿಂಗ್ ಈಸಿ ಆಗುತ್ತೆ. ಕಮ್ ಬ್ಯಾಕ್. ಮತ್ತು ಎರಡೂ ಕೈ ಸ್ಟ್ರೆಚ್ ಮಾಡಿ ಸೀಲಿಂಗ್ ಕಡೆಗೆ. ಇನ್ಹೇಲ್ ಮಾಡಿ. ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ನಿಧಾನ ಮುಂದಕ್ಕೆ ಹೋಗಿ ಬೆನ್ನಿನ ಭಾಗ ಹಿಗ್ಗಿಸ್ತಾ ಪಾದದ ಹೊರ ಹಂಚು ಹಿಡ್ಕೊಳ್ಳಿ. ಔಟ್ ಎಡ್ಜಸ್ ಹಿಡ್ಕೊಳ್ಳಿ, ಅಥವಾ ಸೈಡಲ್ಲಿ ಬೇಕಾದ್ರೂ ಆ್ಯಂಕಲ್ ಬೇಕಾದ್ರೂ ಹಿಡ್ಕೊಳ್ಳಿ. ಮೇಲೆ ಬೆರಳು ಹಿಡ್ಕೋಬೇಡಿ. ಬೆರಳು ಹಿಡ್ಕೊಂಡಾಗ ನಿಮಗೆ ಕುತ್ತಿಗೆ ಹತ್ತಿರ ಬರುತ್ತೆ ಭುಜಗಳು. ಬ್ರೀದಿಂಗ್ ಕಷ್ಟ ಆಗುತ್ತೆ. ಸ್ಲೋಲಿ ಕಮ್ ಅಪ್. ನಿಧಾನ ಕೈ ಕೆಳಗೆ ಬಿಡಿ. ಸುಖಾಸನ. ರೈಟಿಗೆ ಟ್ವಿಸ್ಟ್ ಮಾಡಿ. ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟಿಗೆ ಟರ್ನ್ ಮಾಡಿ. ಬೆಂಡ್ ಫಾರ್ವರ್ಡ್. ಎಲ್ಲ ಕಂಪ್ಲೀಟ್ ಆದಮೇಲೆ ಆಸನಗಳು ಮಾಡಾದಮೇಲೆ ಈ ಥರ ಟ್ವಿಸ್ಟಿಂಗ್ ಮಾಡಿ ಫಾರ್ವರ್ಡ್ ಬೆಂಡ್ ಮಾಡಿದ್ರೆ, ಆಸನಗಳು ಮಾಡಬೇಕಾದ್ರೆ ಎಲ್ಲಾದರೂ ಹಿಡ್ಕೊಂಡಿದ್ರೆ, ಮಸಲ್ಸ್ ಕ್ಯಾಚ್ ಆಗಿದ್ರೆ ಅದೆಲ್ಲ ಬಿಡುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಲಾಸ್ಟಲ್ಲಿ ಈ ಥರ ಮಾಡ್ಕೋಬೇಕು. ಯಾವುದೇ ಆಸನಗಳು ಮಾಡಾದಮೇಲೆ ಸ್ಟ್ರೆಚಿಂಗ್ ಮಾಡಿ, ಟ್ವಿಸ್ಟಿಂಗ್ ಮಾಡಿ ಫಾರ್ವರ್ಡ್ ಬೆಂಡ್ ಮಾಡಬೇಕು. ಸ್ಲೋಲಿ ಕಮ್ ಅಪ್. ಕೈ ಕೆಳಗೆ. ಕಪಾಲಭಾತಿ ಶುರು ಮಾಡಿ. ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ. ಚೆನ್ನಾಗಿ ಎಕ್ಸೇಲ್ ಮಾಡಿ. ಉಸಿರನ್ನು ಹೊರಕ್ಕೆ ಹಾಕೋದಷ್ಟೇ ಮಾಡಬೇಕು, ಉಸಿರು ತಗೋಬಾರ್ದು. ಶಾರ್ಪ್ ಎಕ್ಸೇಲ್. ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಳ್ಳಿ. ಎಡ ಮೂಗಿನ ಹೊಳ್ಳೆನ ಮುಚ್ಚಿ ಮಾಡಿ. ಉಂಗುರದ ಬೆರಳಿಂದ ಮುಚ್ಚಬೇಕು, ರಿಂಗ್ ಫಿಂಗರ್ ಲೆಫ್ಟ್ ನಾಸ್ಟ್ರಿಲಲ್ಲಿ. ಬಲಗಡೆಯಿಂದ ಚೆನ್ನಾಗಿ ಉಸಿರನ್ನು ಹೊರಕ್ಕೆ ಹಾಕಿ ರಿಲ್ಯಾಕ್ಸ್. ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಮಾಡಿ ಶುರು ಮಾಡಿ. ಇದು ಮಾಡೋದ್ರಿಂದ ಟಾಕ್ಸಿನ್ಸ್ ಎಲ್ಲ ಹೊರಕ್ಕೆ ಬರುತ್ತೆ ಚೆನ್ನಾಗಿ.
ವಿಷವಾಯು ಹೊಟ್ಟೆನಲ್ಲಿರುತ್ತಲ್ಲ, ನಾವು ಫುಡ್ ತೊಗೊಳ್ತೀವಲ್ಲ, ಆಹಾರದಿಂದ ಉತ್ಪತ್ತಿಯಾಗೋ ವಿಷವಾಯು ಅದು ಸ್ವಲ್ಪನಾದರೂ ಇದ್ದೇ ಇರುತ್ತೆ. ಯಾವುದೇ ಫುಡ್ ತೊಗೊಂಡ್ರೂ ಕೆಲವು ಫುಡ್ಡಲ್ಲಿ ಜಾಸ್ತಿ ಇರುತ್ತೆ ಟಾಕ್ಸಿನ್ಸ್. ಕ್ಲೆನ್ಸ್ ಮಾಡಬೇಕು ಚೆನ್ನಾಗಿ. ರಿಲ್ಯಾಕ್ಸ್. ಭಸ್ತ್ರಿಕಾ ಮಾಡಿ, ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡಿ. ಕೈ ಕೆಳಗೆ ಬರುವಾಗ ಎಕ್ಸೇಲ್ ಬರಬೇಕು. ನೆಕ್ ಸ್ಟ್ರೈಟ್ ಇರಲಿ, ಐಬ್ರೋ ಸ್ಟ್ರೈಟ್ ಮಾಡಬೇಡಿ. ಓನ್ಲಿ ಎಕ್ಸಲೇಷನ್. ಇಲ್ಲಷ್ಟೇ ಮೂಗಿನಲ್ಲಿರೋ ಮೂಗಿನ ಮುಖಾಂತರ ಎಲ್ಲ ಹೊರಗೆ ಬರಬೇಕು. ಹಣೆ ಭಾಗದಲ್ಲಿ ಐಬ್ರೋಸಲ್ಲೆಲ್ಲ ಬ್ಲಾಕ್ ಆಗಿರುತ್ತಲ್ಲ, ಅದೆಲ್ಲ ಇದು ಮಾಡೋದ್ರಿಂದ ಚೆನ್ನಾಗಿ ಕ್ಲೆನ್ಸ್ ಆಗೋದ್ರಿಂದ ತಲೆನೋವುಗಳು ಕಡಿಮೆ ಆಗುತ್ತೆ. ರಿಲ್ಯಾಕ್ಸ್. ಕಣ್ಮುಚ್ಚಿ ಕೂತ್ಕೊಳ್ಳಿ. ಮುಖದ ಭಾಗವನ್ನು ಗಮನಿಸ್ತಾ ಇರಿ, ವೈಬ್ರೇಷನ್ ಗಮನಿಸಿ. ನೆಗಡಿ ಜಾಸ್ತಿ ಇದ್ದಾಗ ಇದನ್ನು ಮಾಡ್ಕೊಳ್ಳಿ, ಬೇಗ ಕಡಿಮೆ ಆಗುತ್ತೆ. ತಲೆನೋವು ನೆಗಡಿ ಇದ್ದಾಗ ಅದು ಬ್ಲಾಕ್ ಆಗಿದ್ರೇ ನಿಮಗೆ ತಲೆನೋವು ಮತ್ತು ನೆಗಡಿ ಎಲ್ಲ ಜಾಸ್ತಿ ಆಗ್ತಾ ಇರೋದು, ತಲೆ ಭಾರ ಅನ್ಸೋದು, ಇದೆಲ್ಲ ಆಗ್ತಾ ಇರುತ್ತೆ. ಭಸ್ತ್ರಿಕಾ ಮಾಡ್ಕೊಳ್ಳೋದ್ರಿಂದ ಆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ರೆಗ್ಯುಲರಾಗಿ ಮಾಡ್ಕೋಬೇಕು. ಸೈನಸ್ ಮೈಗ್ರೇನ್ ಇರೋರೆಲ್ಲ ಎಲ್ಲರೂ ಮಾಡ್ಕೋಬೇಕು. ಇದು ಡೈಲಿ ನಾವು ಸ್ನಾನ ಹೇಗೆ ಮಾಡ್ತೀವೋ ಹಾಗೆ ಕಪಾಲಭಾತಿ ಭಸ್ತ್ರಿಕಾ ಮಾಡಿಕೊಂಡ್ರೆ ಆರೋಗ್ಯವಾಗಿರ್ತೀವಿ. ಶವಾಸನ. ಶವಾಸನ ಈ ಥರ ಮಾಡ್ಕೊಳ್ಳಿ. ಕಾಲುಗಳು ರಿಲ್ಯಾಕ್ಸ್ ಆಗುತ್ತೆ. ಪಾದಗಳು, ಕಾಲುಗಳು, ತೊಡೆಗಳೆಲ್ಲ ಸ್ವೆಲ್ಲಿಂಗ್ ಇದ್ರೂ ಕಡಿಮೆ ಆಗುತ್ತೆ. ಎಲ್ಲರೂ ಜರ್ನಿ ಮಾಡಿ ಬರ್ತಿರಲ್ಲ ಅವಾಗ ಈ ಥರ ಮಲ್ಕೊಳ್ಳಿ. ಮತ್ತು ಇಡೀ ದಿವಸ ಇದು ಕೆಲಸಗಳು ಮಾಡಿರ್ತಿರಲ್ಲ, ಓಡಾಟ ಎಲ್ಲ ಮಾಡಾದ್ಮೇಲೆ ಈ ಥರ ರಿಲ್ಯಾಕ್ಸ್ ಮಾಡಿಕೊಂಡ್ರೆ ತುಂಬ ಕಾಲುಗಳೆಲ್ಲ ಅಂದರೆ ಆ ಸ್ವೆಲ್ಲಿಂಗ್ ಏನಿರುತ್ತೆ, ನೋವುಗಳಿರುತ್ತಲ್ಲ, ಮಂಡಿ ನೋವು, ತೊಡೆ ನೋವು, ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಲೇಡೀಸ್ಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಬೆನ್ನು ರಿಲ್ಯಾಕ್ಸ್ ಆಗುತ್ತೆ. ಬೆನ್ನು ನೋವಿರೋರು ಈ ಥರ ಮಾಡ್ಬೋದು. ಒಟ್ಟಾರೆ ಇದು ವಿಪರೀತ ಕಣಿ. ಇದು ತುಂಬ ಲಾಭ ಇದೆ ಇದು ಮಾಡೋದ್ರಿಂದ. ಶವಾಸನ ಈ ಥರ ಮಾಡ್ತಾಯಿದ್ದಾರೆ ಇಲ್ಲಿ. ಇದ್ರದ್ದು ಬೆನಿಫಿಟ್ ಗೊತ್ತಾಗಿರೋದ್ರಿಂದ ಎಲ್ಲರೂ ಇದನ್ನೇ ಪ್ರಿಫರ್ ಮಾಡ್ತಾರೆ ಇಲ್ಲಿ ಶವಾಸನ ಮಾಡೋದಕ್ಕೆ. ಕಾಲುಗಳು ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು, ಸ್ಟ್ರೆಚ್ ಮಾಡಬೇಡಿ. ಮತ್ತು ಬೆನ್ನಿನ ಭಾಗ ಫ್ಲ್ಯಾಟ್ ಆಗಿರೋದ್ರಿಂದ ತಲೆ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಬೇಕಂದರೆ ಕೆಲವರು ಬದ್ಧ ಕೋನಾಸನದಲ್ಲಿ ಇಟ್ಕೊಂಡು ಮಾಡ್ತಾರೆ. ಅದು ಮಾಡ್ಕೊಂಡಾದಮೇಲೆ ಮತ್ತೆ ಕಾಲುಗಳು ನೇರ ಮಾಡಿಕೊಂಡು ಮಾಡಬೇಕು ಶವಾಸನ ಮಾಡುವಾಗ ಈ ಥರ.